ಆತ್ಮೀಯ ವೀಕ್ಷಕರೇ, ಪುನರ್ವೇಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ಯಾವುದೇ ಗಾಡ್ಫಾದರ್ ಇಲ್ಲದೆ ಕನ್ನಡ ಚಿತ್ರರಂಗದಲ್ಲಿ ಬೆಳೆದು ಬಂದ ನಟ ಅಂದರೆ ಅವರೇ ಸಂಚಾರಿ ವಿಜಯ್. ಸಂಚಾರಿ ವಿಜಯ್ ಎಂದೇ ಕನ್ನಡ ಚಿತ್ರರಂಗದಲ್ಲಿ ಚಿರಪರಿಚಿತವಾಗಿರುವ ಇವರ ಮೊದಲ ಹೆಸರು ಬಿ ವಿಜಯ್ ಕುಮಾರ್. ಇವರು ಜನಿಸಿದ್ದು ಜುಲೈ 17, 1983ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ರಂಗಾಪುರ ಎಂಬ ಗ್ರಾಮದಲ್ಲಿ ಹುಟ್ಟಿದರು. ಇವರ ಪೂರ್ವಜರು ಕಲೆಯ ಆರಾಧಕರಾಗಿದ್ದರು. ಇವರ ತಂದೆ ಬಸವರಾಜಯ್ಯ ವೃತ್ತಿಯಲ್ಲಿ ಚಿತ್ರಕಲಾವಿದರು ಹಾಗೆ ಸಂಗೀತ ವಾದ್ಯಗಳನ್ನು ನುಡಿಸ್ತಾ ಇದ್ದರು. ತಾಯಿ ಗೌರಮ್ಮನವರು ಜಾನಪದ ಕಲಾವಿದರಾಗಿದ್ದರು. ಭದ್ರಾವತಿಯ ರೇಡಿಯೋ ಕಾರ್ಯಕ್ರಮದಲ್ಲಿ ಹಲವು ಜಾನಪದ ಗೀತೆಗಳನ್ನು ಕೇಳುಗರಿಗೆ ಉಣಬಡಿಸಿದ್ದರು. ಹಾಗೆಯೇ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ BMS ಶಿಕ್ಷಣ ಸಂಸ್ಥೆಯಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದುಕೊಂಡಿರುವ ಸಂಚಾರಿ ವಿಜಯ್ ನಟನಾಗುವುದಕ್ಕಿಂತ ಮೊದಲು ಕೆಲವು ವರ್ಷಗಳ ಕಾಲ KIET ಶಿಕ್ಷಣ ಸಂಸ್ಥೆಯಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದರು. ಕಾಲೇಜಿನಲ್ಲಿ ನಡೀತಾ ಇದ್ದಂತಹ ಕರಿಕ್ಯುಲರ್ ಆಕ್ಟಿವಿಟೀಸ್ನಲ್ಲಿ ಆಸಕ್ತಿಯನ್ನು ಹೊಂದಿದ್ದ ಇವರಿಗೆ ಇವರ ಸಹೋದ್ಯೋಗಿ ಒಬ್ಬರು, ನಿನ್ನಲ್ಲಿ ಒಳ್ಳೆ ನಟನಿದ್ದಾನೆ, ನೀನು ಯಾಕೆ ಚಿತ್ರರಂಗವನ್ನು ಪ್ರವೇಶ ಮಾಡಬಾರ್ದು ಎಂದಿದ್ರಂತೆ. ಇದರಿಂದ ಪ್ರೇರೇಪಿತರಾದ ಸಂಚಾರಿ ವಿಜಯ್ 10 ವರ್ಷಗಳ ಕಾಲ ಸಂಚಾರಿ ಥಿಯೇಟರ್ನಲ್ಲಿ ರಂಗತಂಡದಲ್ಲಿ ಹಲವಾರು ನಾಟಕಗಳನ್ನು ಅಭಿನಯಿಸುತ್ತಾ ತಮ್ಮ ಉಪನ್ಯಾಸಕ ವೃತ್ತಿಗೆ ವಿದಾಯ ಹೇಳಿದರು. ಹಾಗೆಯೇ ಕನ್ನಡ ಚಿತ್ರರಂಗ ಸೇರಿ ತಮಿಳು, ತೆಲುಗು ಮತ್ತು ಹಿಂದಿ ಭಾಷೆಯಲ್ಲಿ ಕೆಲಸ ಮಾಡಿರುವ ಸಂಚಾರಿ ವಿಜಯ್ ಅವರಿಗೆ 62ನೇ ರಾಷ್ಟ್ರೀಯ ಚಲನಚಿತ್ರ ಸಮಾರಂಭದಲ್ಲಿ ನಾನು ಅವನಲ್ಲ ಅವಳು ಚಿತ್ರಕ್ಕೆ ಅತ್ಯುತ್ತಮ ನಟ ಪ್ರಶಸ್ತಿ ದೊರೆತಿದೆ. ನಟನೆಯಲ್ಲಿ ಸೈಯನಿಸಿಕೊಂಡಿರುವ ಸಂಚಾರಿ ವಿಜಯ್ ಬಗ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಿಷ್ಟು: ಯಾರೋ ಒಬ್ಬ ತಮಿಳು ನಟ ತೃತೀಯ ಲಿಂಗಿ ಪಾತ್ರ ಮಾಡಿದ್ದಾರಂತೆ. ನಾನು ಕೂಡ ಆ ಸಿನಿಮಾ ನೋಡಿದ್ದೀನಿ. ವಿಜಯ್ ಅವರ ನಾನು ಅವನಲ್ಲ ಅವಳು ಸಿನಿಮಾ ನೋಡಿದ್ದೀನಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಸಂಚಾರಿ ವಿಜಯ್ ನಟನೆ ಫಾರ್ ಬೆಟರ್. ಆದರೆ ನಮ್ಮ ಕನ್ನಡಿಗರು ಬೇರೆ ಭಾಷೆಯ ನಟ ಮಾಡಿದ್ದೇ ದೊಡ್ಡದು ಅಂತ ಬಕೆಟ್ ಹಿಡಿಯೋದು ಮೊದಲು ಬಿಡಬೇಕು. ನೋಡ್ರಿ, ಇವರು ನಿಜವಾದ ಕಲಾವಿದರು. ನಾನು ಅವನಲ್ಲ ಅವಳು ನೋಡಿ ನನಗೇನೆ ಇವರು ಅಬ್ಬಾ ಎಂಥ ನಟಾರಿ ಇವರು ಅಂತ ಅನ್ನಿಸ್ಬಿಡ್ತು. ನೋಡ್ರಿ, ಇಂಥ ನಟನನ್ನು ಬೆಳೆಸಬೇಕು ಕಣ್ರಿ ಅಂತ ದರ್ಶನ್ ಹೇಳಿದರು. ಇಂತಹ ಪ್ರತಿಭಾನ್ವಿತ ನಟ ಕನ್ನಡ ಚಿತ್ರರಂಗದಲ್ಲಿ ನೆಲೆಯೂರುತ್ತಿರುವಾಗಲೇ ವಿಧಿಯ ಆಟಕ್ಕೆ ಬಲಿಯಾಗಿದ್ದು ದುಃಖದ ಸಂಗತಿಯೇ ಸರಿ. ವೀಕ್ಷಕರೇ, ಸಂಚಾರಿ ವಿಜಯ್ ಅವರ ಕುಟುಂಬಕ್ಕೆ ಈ ಒಂದು ಸಂಚಾರಿ ವಿಜಯ್ ಇಲ್ಲದ ಸಮಯದಲ್ಲಿ ದುಃಖವನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.